ಯೋಗೇಶ್ವರ್ ಹೇಳ್ತಾವ್ರೆ ಮಾತಾಡೋಣ. ನೋಟು ಡಾಕ್ಟರ್ಗೆ ಓಟು. ಕರೆಕ್ಟ್. ಡಿ ಕೆ ನೋಟು ಡಾಕ್ಟರ್ ಓಟು, ಕರೆಕ್ಟ್ ಸ್ಲೋಗನ್. ಇಲ್ಲ, ಸ್ಟ್ರಾಟಜಿ ಏನಿಲ್ಲ, ಚುನಾವಣೆ ಗೆಲ್ಲಬೇಕು. ನಮ್ಮ NDA ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ ಬಿಜೆಪಿ ಮತ್ತು JDSನ ಕಾರ್ಯಕರ್ತರುಗಳು ನಮ್ಮ ನಾಯಕರುಗಳ ಜೊತೆಗೂಡಿ ಒಂದು ವಿದ್ಯುತ್ ಸಂಚಲನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆ ಈಗಾಗಲೇ ಏನು ಪಕ್ಷದ ಮುಖಂಡರುಗಳ ಜೊತೆ ಇಡೀ ಬೆಂಗಳೂರು ಗ್ರಾಮಾಂತರದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಏನು ಪ್ರಾರಂಭ ಆಗಿದೆ, ಜನಗಳಲ್ಲೂ ಸಹ ಸ್ವಯಂ ಪ್ರೇರಣೆಯಿಂದ ಡಾಕ್ಟರ್ ಮಂಜುನಾಥ್ ಅಂತ ಅಭ್ಯರ್ಥಿ ಈ ಒಂದು ರಾಜ್ಯಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಾತಾವರಣ ಪ್ರತಿಯೊಬ್ಬರಲ್ಲೂ ಏನು ಕಾಣ್ತಾ ಇದ್ದೇವೆ. ಒಂದು ಕಡೆ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅನಿವಾರ್ಯತೆ ದೇಶದಲ್ಲೇನಿದೆ, ಅವರ ಒಂದು ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಜನರಲ್ಲಿ ಭಾವನೆಗಳು ಈಗಾಗಲೇ ಮೂಡಿದೆ. ಏನು ಸ್ಪೆಷಲ್ ಸ್ಟ್ರಾಟಜಿ ಏನು ಮಾಡಬೇಕಾಗಿಲ್ಲ. ಆದರೆ ಈ ಸ್ಟ್ರಾಟಜಿ ಹೇಳಿದ್ರಲ್ಲ ಈಗ ಯೋಗೀಶ್ ಅವರು, ಮುನ್ರತ್ನ ಅವರು, DK ನೋಟು ಡಾಕ್ಟರ್ಗೆ ಓಟು, ಇದೇ ಸ್ಟ್ರಾಟಜಿ ಈಗ ನಮಗೆ. ಯಾಕೆಂದ್ರೆ ದುಡ್ಡಿಗೇನು ಯಥೇಚ್ಛವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳು. ಅದರಿಂದ ಈ ಚುನಾವಣೆಯಲ್ಲಿ ಅವರ ದುಡ್ಡಿನ ಮುಂದೆ ನಮ್ಮ ಹೋರಾಟ ಏನಿಲ್ಲ. ಆದರೆ ನೈತಿಕವಾದಂಥ ಒಂದು ಶಕ್ತಿಯನ್ನು ಇಟ್ಕೊಂಡಿದ್ದೇವೆ. ಒಂದು ಕಡೆ ನರೇಂದ್ರ ಮೋದಿ ಅವರ ನಾಯಕತ್ವ, ಇನ್ನೊಂದು ಕಡೆ ಪ್ರಾಮಾಣಿಕವಾದಂಥ ಒಂದು ವೈದ್ಯಕೀಯ ರಂಗದಲ್ಲಿ ಅತ್ಯದ್ಭುತವಾದಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಪ್ರತಿಯೊಂದು ಮನದಲ್ಲೂ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ಅವ್ರ ಬಗ್ಗೆ ಭಾವನೆ, ಅದೇ ನಮಗೆ ದೊಡ್ಡ ಶಕ್ತಿ. ನಿನ್ನೆ ಸಾಕ್ಷಿ ಸರ್, ಜನ ಬಂದದ್ದು. ನಿನ್ನೆ ಬಹುಶಃ ಬೆಂಗಳೂರು ಗ್ರಾಮಾಂತರದ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ರಾಮನಗರದಲ್ಲಿ ಯಾವೊಂದು ಜನಸ್ತೋಮ ಅಂತಕ್ಕಂಥದ್ದನ್ನ ನೋಡೋದು. ಅದ್ರ ಜೊತೆಗೆ ಚನ್ನಪಟ್ಟಣದಲ್ಲಿ ಅಮಿತ್ ಶಾ ಅವರ ಒಂದು ರೋಡ್ ಶೋನಲ್ಲಿ ಆ ಒಂದು ವಿದ್ಯುತ್ ಶಕ್ತಿ ಸಂಚಲನ ಅಂತಕ್ಕಂಥ ಏನು ಹೇಳಿದೆ, ಆ ಒಂದು ವಾತಾವರಣವನ್ನು ನಾವೇನು ಕಂಡಿದ್ದೇವೆ. ವಿದ್ಯುತ್ ಸಂಚಲನ ಇದೆಲ್ಲವನ್ನ ನೋಡಿದಾಗ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಮಂಜುನಾಥ್ ಅವರಿಗೆ ಆಶೀರ್ವದಿಸಬೇಕು ಅಂತ. ದುಡ್ಡು ಒಬ್ಬೊಬ್ಬರಿಗೆ ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಅವ್ರು ದುಡ್ಡಿಗೆ ಹೋಗಿದ್ದಾರೋ, ಅವ್ರ ಸೇವೆ ನೋಡೋಗಿದ್ದಾರೋ ಅಂತೇಳಿ. ನಮ್ಮ ಪಕ್ಷದಿಂದಲೇ ಗೆದ್ದಂಥವ್ರು. ಈಗ ಅಲ್ಲಿ ಅಧ್ಯಕ್ಷನ್ ಮಾಡಿದಂಥವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಕಳೆದ 2-3 ವರ್ಷದಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೆಲ್ಲ ಗಮನಿಸಿದ್ದೇನೆ. ಅವರು ಆ ರೀತಿಯ ವ್ಯಕ್ತಿಗಳನ್ನ, ನಮ್ಮಿಂದ ಗೆದ್ದಂಥವ್ರನ್ನ ನಗರಸಭೆ ಸದಸ್ಯರುಗಳನ್ನ ಕೊಂಡ್ಕೊಂಡ ತಕ್ಷಣ ಏನೋ ದೊಡ್ಡ ಮಟ್ಟದಲ್ಲಿ ಮತ ಪರಿವರ್ತನೆ ಆಗ್ತಕ್ಕಂಥದ್ದು ಅವ್ರ ಲೆಕ್ಕಾಚಾರ ಇದೆ. ಒಬ್ಬೊಬ್ಬ ನಗರಸಭೆ ಸದಸ್ಯನಿಗೆ ಅದೇನೋ 5-10 ಲಕ್ಷ ರೂಪಾಯಿ ಅಂತೆ, ಅವ್ರ 15 ಲಕ್ಷ. ಅದ್ರ ಜೊತೆಗೆ ಒಂದೊಂದು ವಾರ್ಡ್ 50 ಲಕ್ಷ ಕೊಡ್ತಾರಂತೆ ಏನೋ ಕೆಲಸ ಮಾಡೋದಕ್ಕೆ. ಈಗ ಕೆಲಸ ಮಾಡೋಕ್ಕೆ ಅಂತಂದ್ರೆ ಕಮಿಷನ್ ತಗೊಳ್ಳೋದು. ಅದರಿಂದ ಇಲ್ಲಿ ಈ ರೀತಿಯ ಒಂದು ಅವರ ದುಡ್ಡಿನ ಮದ ಇದೆಯಲ್ಲ, ಆ ದುಡ್ಡಿನ ಮದ ಇಳಿಸೋದಕ್ಕೇನೆ ಈ ಒಂದು ಡಾಕ್ಟರ್ ಅಂಕುಶ ಇಟ್ಕೊಂಡಿರ್ತಾರೆ. ಈಗ ಅವ್ರ ದುಡ್ಡಿನ ಮಧ್ಯದಲ್ಲಿ ನಾವು ಚುನಾವಣೆ ಗೆಲ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಆ ಒಂದು ನೈತಿಕವಾದಿ ಪ್ರಾಮಾಣಿಕವಂತ ಸೇವೆ ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ ಅಂಕುಶವಾಗಿ ಆ ಒಂದು ದುರಂಕಾರ ಇಳಿಸ್ತಕ್ಕಂಥದಕ್ಕೆ ಅಭ್ಯರ್ಥಿ ಮಾಡಿದ್ದಾರೆ. ಸರ್, ಕೇವಲ ಚನ್ನಪಟ್ಟಣ ಮಾತ್ರ, ಬೇರೆ ಕಡೆನೂ ಈ ತರದ್ದು ಎಲ್ಲ ಕಡೆ ನಡೀತಿದೆ. ನನ್ನ ರಾಮನಗರದಲ್ಲೂ ಸಹ ದಿನಾ ರಾತ್ರಿ ನಿದ್ದೆ ಮಾಡಕ್ ಬಿಡ್ತಿಲ್ಲ. ಯಾರಾದ್ರೂ ಒಂದು 50 ಓಟ್ ಇಟ್ಕೊಂಡವ್ರೆ ಅಂದ್ರೆ ಅಣ್ಣ ತಮ್ಮ ಇಬ್ರು ಹೋಗ್ಬಿಡ್ತಾರೆ, ಕಾಲಿಗೆ ಬಿದ್ದು ಬಿಡ್ತಾರೆ. ಇವತ್ತು ನಡೀತಾ ಇರೋದು ಅದೇ. ಇವತ್ತಲ್ಲಿ ಎಲ್ಲ ಕಡೆ ಕಾಸು ಕೊಟ್ಟು ಕಾಲಿಗೆ ಬೀಳೋದು. ಇಂಥ ದರಿದ್ರ ಇಷ್ಟೆಲ್ಲ ರಾಜಕೀಯ ಮಾಡಿದೀವಿ, ಸೇವೆ ಮಾಡಿದೀವಿ, ಜನಸೇವೆ ಅಂತ ಹೇಳ್ಕೊಂಡು 25 ಓಟು 50 ಓಟ್ ಇದೆ ಅಂತ ಗೊತ್ತಾದ ತಕ್ಷಣ ಅವ್ರ ಮನೆಗೆ ಓಡೋಯ್ತಾರೆ, ಅವ್ರಿಗೆ ಕಾಲಿಗೆ ಬೀಳ್ತಾರೆ. ಅವ್ರ ಫೋನ್ ತೆಗೀರಿ, ಕಾಲರ್ ಲಿಸ್ಟ್ನ. ಯಾವ್ಯಾವ ಜನತಾದಳದ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿನಿತ್ಯ ಫೋನ್ ಮಾಡಿ ಗೋಗರಿತಾ ಇದ್ದಾರೆ. ಭಯ ಬನ್ನರಪ್ಪ, ಎಷ್ಟು ಬೇಕು ನಿಮ್ಗೆ ದುಡ್ಡು ತಗೊಳ್ಳಿ. ಇದು ಪ್ರತಿದಿನ ನಡೀತಾ ಇದೆ. ಕಾಂಗ್ರೆಸ್ ಈಗ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ, ಅದರಲ್ಲೂ ಫ್ರೀ ಬೀಸ್ ನ ಅನೌನ್ಸ್ ಮಾಡ್ತಾ ಇದೆ. 1 ಲಕ್ಷ ತನಕ ಸ್ಯಾಲರಿ ಕೊಡ್ತೀವಿ, ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸರ್ ಯುವಕರಿಗೆ. ಈಗ ಪ್ರಣಾಳಿಕೆಯಲ್ಲಿ ಅವ್ರ ಘೋಷಣೆ ಇದೆಯಲ್ಲ, ರಾಜ್ಯದ ಪ್ರಣಾಳಿಕೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರಲ್ವೇ.
ನಾನು ಅದನ್ನೇ ಹೇಳಿದ್ದು. ಯಾವ ಕಾಸ್ಟ್ ಅದಕ್ಕೆ ಮಾಡಿದ್ದಾರೆ, ಯಾರ ಮೇಲೆ ಬೆಲೆಯ ಹಣದ ಒಂದು ಹೊರೆ ಹೊರಿಸಿದ್ದಾರೆ. ಇಲ್ಲಿ ಫ್ರೀ ಬೀಸ್ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಏನು ಕೊಡ್ತಾರೆ. 52,000 ಕೋಟಿ ನಾವು ಫ್ರೀ ಬೀಸಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ 5 ಗ್ಯಾರಂಟಿಗೆ. ಸಾಲ ಎಷ್ಟು ಮಾಡಿದಿರಿ? 1,05,000 ಕೋಟಿ ಸಾಲ ಮಾಡಿದಿರಿ. 1,05,000 ಕೋಟಿ ಸಾಲ ಮಾಡಿ ಇಲ್ಲಿ 52,000 ಕೋಟಿ ಇಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳಿ ಆ 52,000 ಕೋಟಿ ಏನು ತಗೋತಾವ್ರಲ್ಲ ಜನ, 2,000 ರೂಪಾಯಿ ಗೃಹಲಕ್ಷ್ಮಿ ಇವೆಲ್ಲ ಕೊಡ್ತಾವ್ರಲ್ಲ, ಅದೇ ಜನವೇ ಮತ್ತೆ ಸಾಲ ತೀರಿಸ್ಬೇಕಲ್ಲ. ಇವತ್ತು ಇರ್ತಾರೆ ಸಿದ್ದರಾಮಯ್ಯ ಇರ್ತಾರೆ, ಇವತ್ತು ಕಾಂಗ್ರೆಸ್ ಇರ್ತದೆ ಹೋಗ್ತದೆ. ಮುಂದೆ ಬರೋ ಸರ್ಕಾರಗಳ ಸಾಲ ತೀರಿಸಲಿಕ್ಕೆ ಜನಗಳ ಮೇಲೆ ಹೊರೆ ಹೊರಿಸಬೇಕಲ್ಲ. ಸುಪ್ರೀಂ ಕೋರ್ಟ್ ಚೀಮರ್ ಹಾಕಿದೆ. ಇದರಿಂದ ಇವರ ಫ್ರೀ ಬೀಸ್ ಏನಿದೆ, ಮೊದಲು ಇಲ್ಲಿ ಒಂದ್ ಕಡೆ ಚುನಾವಣೆ ಗೆಲ್ಲೋದಕ್ಕೆ ಅದೆಂತದೋ ಕೂಪನ್ಗಳ ಕಾರ್ಡು, ಚುನಾವಣೆ 5,000 ರೂಪಾಯಿ ಕೂಪನ್ ಹೋಗೋದು, ಎಲ್ಲೋ ಲೂಲು ಮಾಲ್ಗೋ ಎಲ್ಲೋ ಸ್ವೈಪ್ ಮಾಡಿಬಿಟ್ರೆ 5,000 ರೂಪಾಯಿ ಮೆಟೀರಿಯಲ್ ಏನು ಬೇಕಾದ್ರೂ ತಗೊಳ್ಳಿ ಚುನಾವಣೆಯಲ್ಲಿ ಮತ ಹಾಕೋದಕ್ಕೆ. ಆದ್ಮೇಲೆ ಸರ್ಕಾರದ ದುಡ್ಡು, ಜನಗಳ ದುಡ್ಡನ್ನ ನಿಮಗೆ ಫ್ರೀ ಬೀಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಪರಿಸ್ಥಿತಿ ಮುಂದಕ್ಕೆ ಎಲ್ಲಿ ತಗೊಂಡು ಹೋಗ್ತಾರೆ? ಒಂದು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ಬೆಂಗಳೂರು ನಗರ ಕುಡಿಯೋ ನೀರು ಪರಿಸ್ಥಿತಿ ಹಾಹಾಕಾರ. ಆ 2,000 ರೂಪಾಯಿ ತಗೊಂಡು ಏನ್ ಮಾಡ್ತಾರೆ ಜನ? ಮೊದಲು ಬದುಕೋದಿಕ್ಕೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಲ್ಲ. ಏನಿದೆ ಮೂಲಭೂತ ಸೌಕರ್ಯಗಳು ಏನು ಕೊಟ್ಟಿದ್ದಾರೆ ಕಳೆದ 9 ತಿಂಗಳು 10 ತಿಂಗಳಲ್ಲಿ? ಜನ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಮನವಿ. ಅವ್ರು ಬಿಜೆಪಿಗೆ ಸೇರ್ತಕ್ಕಂಥದ್ದು ಮೊನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಬಹುಶಃ ಅವರ ಸಮಯ ನೋಡಿ ಅವರು ಯಾವಾಗ ಚುನಾವಣಾ ಪ್ರಚಾರಕ್ಕೆ ಬರತಕ್ಕಂಥದ್ದಕ್ಕೆ ಒಂದು ಸಮಯ ಕೊಡ್ತಾರೆ, ಆಗ ನೋಡಿ ನಿಗದಿ.